ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ರೆ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ನಾನು ಆರಾಮದಿ ನೋಡ್ರಿ ಫ್ರೆಂಡ್ಸ್. ಟೈಮ್ ಇವಾಗ ಬೆಳಿಗ್ಗೆ 9 ಗಂಟೆ ಆಗ್ಲಕ್ಕೆ ಬಂದದ. ಇವಾಗ ಬ್ಲಾಗ್ ಚಾಲೂ ಮಾಡಿ ನೋಡ್ರಿ. ಬಿಸಿಲು ಅಂತಂದ್ರೆ 9 ಗಂಟೆ 8 ಗಂಟೆಗೆ ಚಾಲೂ ಆಗ್ಬಿಡ್ತದೆ ನೋಡ್ರಿ ಬಿಸಿಲು. ನಿನ್ನೆ 2-3 ದಿನ ಒಂಥರ ಮುಸುಗಿಟ್ಟಂಗೆ ಆಗಿತ್ತು. ಹಾಕಿದ ಬಟ್ಟೆ ಕೂಡ ಒಣಗ್ತಿದ್ದಿಲ್ಲ. ಇವತ್ತು ನೋಡ್ರಿ ಮುಂಜಾನೆ 8 ಗಂಟೆಗೆ ಚಾಲೂ ಆಗ್ಬಿಟ್ಟು ನೋಡ್ರಿ ಬಿಸಿಲು, ಅಂದ್ರೆ ಅಷ್ಟು ಬಿಸಿಲು. ಹಂಗಾಗಿ ಬಿಸಿಲು ಅದಂತ ಹೇಳಿ ನಾನು ಕೂಡ ಒಂದು ಸ್ವಲ್ಪ ಬ್ಯಾಳಿ ಅದನ್ನೆಲ್ಲ ಬಿಸಿಲಿಗೆ ಒಣ ಹಾಕೀನಿ. ಅದೇ ರೀತಿ ಹುಡುಗರಿಬ್ಬರು ಸಾಲಿಗೆ ಹೋದರು. ಮೋಹಿತ ರೋಹಿತ ಇಬ್ಬರು ಸಾಲಿಗೆ ಹೋದರು. ಅವ್ರು ಹೋದ್ಮ್ಯಾಗ ಇವಾಗ ನೋಡ್ರಿ ಎಲ್ಲ ಬುಕ್ಕ ಅಲ್ಲಿದಲ್ಲೇ ಇಟ್ಟು ಹೋಗ್ಬಿಟ್ಟಾರ. ಹಾಗಾಗಿ ಅವ್ರನ್ನೆಲ್ಲ ಇವಾಗ ಒಮ್ಮೆ ಎತ್ತಿಡ್ಲಾಕತ್ತೀನಿ. ಮತ್ತು ಹೊಳ್ಳಿ ಅವರು ಸಾಲಿಲಿಂತ ಬಂದ ಕೂಡಲೇ ಮತ್ತು ಹೊಳ್ಳಿ ಇದ್ದಕ್ಕಿದ್ದಂಗೆ ನೋಡ್ರಿ ಮತ್ತು ಅದೇ ಏನಂತಾರಲ್ಲ ಹಳೆಯ ಅದೇ ರಾಗ ಅದೇ ಹಾಡು ಅಂತಂತಾರಲ್ಲ ಆ ರೀತಿ ಯಾವ ರೀತಿ ಮತ್ತು ಹೊಳ್ಳಿ ಅದೇ ರೀತಿ ಅಸ್ತವ್ಯಸ್ತ ಮಾಡಿಬಿಡ್ತಾರೆ. ನಾನು ಅವ್ರು ಸಾಲಿಗೆ ಹೋದ್ಮ್ಯಾಗ ಎಲ್ಲ ನೀಟಾಗಿ ಇಟ್ಟಿರ್ತೀನಿ. ಮತ್ತು ಬಂದ್ಮ್ಯಾಗ ಎಲ್ಲ ಬುಕ್ಕ ತೊಗೊಂಡ್ಬಿಟ್ಟು ತುಂಬ ಇಟ್ಬಿಡ್ತಾರೆ ಈ ರೀತಿ. ಏನು ಮಾಡೋಕ್ಕಾಗಲ್ಲ, ಮಕ್ಳಿದ್ದ ಮನ್ಯಾಗ ಇದೆಲ್ಲ ಮಾಮೂಲು ನೋಡ್ರಿ. ಹಂಗೆ ನೋಡ್ರಿ ಎಲ್ಲ ಟೇಬಲ್ ಮ್ಯಾಗ ಇಟ್ಟಾರ, ಅಲ್ಲಿ ಸೋಫಾದ ಮ್ಯಾಗ ಇಟ್ಟಾರ, ಕುರ್ಚಿ ಮ್ಯಾಗ ಇಟ್ಟಾರ, ಎಲ್ಲ ಕಡೆನೂ ಬರೆದು ಇಟ್ಬಿಡ್ತಾರೆ. ಅವ್ರಿಗೆ ಯಾವ ಬುಕ್ಕ ಬೇಕು ಅವ್ರನ್ನ ಬ್ಯಾಗ್ನಾಗ ಇಟ್ಕೊಂಡು ಹೋಗ್ತಾರೆ. ಬ್ಯಾಡಾದ ಬುಕ್ಕನ ಈ ರೀತಿ ತುಂಬ ಇಟ್ಬಿಡ್ತಾರೆ. ಮತ್ತು ಅದೇ ರೀತಿ ಇವತ್ತು ಮುಂಜಾನೆ ನಾಷ್ಟ ಅವಲಕ್ಕಿ ಮಾಡಿದ್ದು ನೋಡ್ರಿ. ಅವಲಕ್ಕಿ ಕೂಡ ಹುಡುಗರಿಬ್ಬರು ತಿಂದಾರ ಮತ್ತು ತಿಂದು ಸಾಲಿಗೆ ಹೋಗ್ಯಾರ. ಹಂಗೆ ಪಲ್ಯ ನೋಡ್ತಿರ್ಬೋದು, ಕಾಳು ಪಲ್ಯ ಮಾಡೀನಿ. ಕಾಳು ಪಲ್ಯ ಮಾಡಿ ಚಪಾತಿ ಮಾಡಿ ಇಬ್ಬರಿಗೆ ಪಲ್ಯ ಮತ್ತು ಚಪಾತಿನ ಕಟ್ಟೀನಿ. ಅದೇ ರೀತಿ ಹಾಲು ಕೂಡ ಬಂದಿದ್ದು, ಹಾಲು ಕೂಡ ಕಾಸಿಟ್ಟೀನಿ. ನೋಡ್ರಿ ಎಷ್ಟು ಬಿಸಿಲು ಐತಿ ಹೊರಗೆ ಇವಾಗ. ಮಕ್ಕಳಿಬ್ಬರು ಅವ್ರದ್ದು ವ್ಯಾನ್ 7:30 ಬರ್ತದೆ. ಹಂಗಾಗಿ 7:30 ಬರ್ತದೆ. ಇಲ್ಲಿ ಮನೇಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿ ಅವ್ರಿಗಿಬ್ಬರಿಗೆ ಬಿಟ್ಟು ಬರಬೇಕು. ಹಾಗಾಗಿ ಇಲ್ಲಿ ಮನೇಲಿಂದ 7:15 ಹಿಂಗೆ 7:20 ಮನೆ ಬಿಡ್ತಾರೆ. ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗೋದ್ರಾಗ 7:30 ಆಗಿಬಿಡ್ತದೆ. 7:30 ಬಸ್ ಬರ್ತೈತಿ. ಇಲ್ಲಿಂತ ಅಂದ್ರೆ ಬಸ್ ಅಂದ್ರೆ ಸ್ಕೂಲ್ ವ್ಯಾನ್ 7:30 ಬರ್ತೈತಿ. ಅಂದರೆ ಇಲ್ಲಿ ಗಾಡಿನ ಅಂದ್ರೆ ವ್ಯಾನ ದೊಡ್ಡದಾಗತ್ತಾ, ಅಂದ್ರೆ ಹೊಳ್ಳಿಸ್ಕೊಳ್ಳೋಂಥ ವ್ಯವಸ್ಥೆ ಇಲ್ಲ ನಮ್ಮ ಮನೆ ಮುಂದೆ ಬರ್ತಿತ್ತು. ರೋಡ್ ಐತೆ ಕರೆ, ಆದ್ರೆ ಅದನ್ನು ಗಾಡಿನ ಹೊಳ್ಳಿಸ್ಕೊಳಕ್ಕೆ ಅಷ್ಟೊಂದು ಸರಿಯಾಗಿ ವ್ಯವಸ್ಥೆ ಇಲ್ಲ. ಬಸ್ ಸ್ಟ್ಯಾಂಡ್ ಅಂತಂದ್ರೆ ಒಂದು ಸ್ವಲ್ಪ ಜಾಗ ದೊಡ್ಡದಿರ್ತೈತಿ, ಗಾಡಿನ ಹೊಳ್ಳಿಸ್ಕೊಳಕ್ಕಾಗತ್ತೆ ಅಂತ ಹೇಳಿ ಇಲ್ಲಿ ಅಂದ್ರೆ ನಮ್ಮ ಮನೆ ಕಡೆ ಒಂದು ಸ್ವಲ್ಪ ರೋಡ್ ಆಗೋ ಸ್ಟೇಜ್ ಎಲ್ಲ ಐತಿ. ಹಾಗಾಗಿ ರೋಡ್ ಆದ್ಮ್ಯಾಗ ಈ ಕಡೆ ಬರ್ತೀವಿ ಮೇಡಮ್ ಅಂತ ಹೇಳ್ಯಾರ ಅವರು. ಹಂಗಾಗಿ ಇವಾಗ ಸ್ಕೂಲ್ ವ್ಯಾನ ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ನಿಂದಿರ್ತೈತಿ. ಇವರಿಬ್ಬರನ್ನ ಒಯ್ದುಬಿಟ್ಟು ಬಸ್ ಸ್ಟ್ಯಾಂಡಿಗೆ ಒಯ್ದುಬಿಟ್ಟು ಬರಬೇಕು. ಅಲ್ಲಿಂದ ಅವರಿಬ್ಬರು ಸ್ಕೂಲ್ ವ್ಯಾನ್ ಒಳಗೆ ಸಾಲಿಗೆ ಹೋಗ್ತಾರೆ ನೋಡ್ರಿ. ಬೆಳಿಗ್ಗೆ 7:30 ಅನ್ನೋದ್ರಾಗ ಇಷ್ಟೆಲ್ಲ ನಂದು ಒಂಥರ ನಾಷ್ಟ ಆಗಬೇಕು ಮತ್ತು ಚಪಾತಿ ಮತ್ತು ಪಲ್ಯನ ಮಾಡಿ ಇಡ್ಬೇಕು ನೋಡ್ರಿ. ದಿನಾಲೂ ಈ ರೀತಿ ನಂದು ಬೆಳಿಗ್ಗೆ 7:30 ಅನ್ನೋದ್ರಾಗ ಇಷ್ಟೆಲ್ಲ ಕೆಲಸ ಆಗ್ಬೇಕು ನಂದು. ಮತ್ತು ಅವ್ರು ಹೋದ್ಮ್ಯಾಗ ಬಟ್ಟೆ ತೊಳೆದು ಹಾಕೋದು ಮತ್ತು ಇದ್ದಂತಹ ಬಾಂಡೆ ತಿಕ್ಕೋದು ಮತ್ತು ಮನೆ ಸ್ವಚ್ಛ ಮಾಡ್ಕೊಳ್ಳೋದು, ಈ ರೀತಿ ಮತ್ತು ನಂದೆಲ್ಲ ಕೆಲಸ ಚಾಲು ಆಗ್ತಾವೆ. ಅದೇ ರೀತಿ ನೋಡ್ತಿರ್ಬೋದು. ನಾನು ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀನಿ ನೋಡ್ರಿ. ಅಂದ್ರೆ ಮಕ್ಕಳು ಜಲ್ದಿನೇ ಸಾಲಿಗೆ ಹೋಗ್ತಾರಲ್ಲ ಅವ್ರು ಹೋಗ್ತಾರಂತ ಹೇಳಿ ಮತ್ತು ಅವ್ರು ಹೋಗೋದ್ರಾಗ ನಾಷ್ಟ ಆಗಬೇಕು ಮತ್ತು ಪಲ್ಯ ಚಪಾತಿ ಎಲ್ಲ ಕೂಡ ಆಗಬೇಕಲ್ಲ. ಹಂಗಾಗಿ ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀನಿ. ನನಗೆ ಇಷ್ಟು ಜಲ್ದಿ ಹೇಳೋದು ರೂಢಿ ಇಲ್ಲ, ಆದರೂ ಕೂಡ ಮತ್ತು ಅನಿವಾರ್ಯ ಅಲ್ಲ. ಹಾಗಾಗಿ ಬೆಳಿಗ್ಗೆ ಜಲ್ದಿನೇ ಎದ್ಬಿಟ್ಟು ಅವ್ರಿಗೆಲ್ಲ ನಾನು ನಾಷ್ಟ ಮತ್ತು ಅಡುಗೆ ಮಾಡಿಬಿಟ್ಟು ಸಾಲಿಗೆ ಕಟ್ಟಿ ಇವಾಗ ಇದ್ದಂತಹ ಅಡುಗೆ ಮನೆ ಕೆಲಸನ ಮಾಡ್ಕೊಳಕತ್ತೀನಿ ನೋಡ್ರಿ. ಎಲ್ಲ ಅಡುಗೆ ಮನೆ ಅಡುಗೆ ಮಾಡಿರ್ತೀನಲ್ಲ ಫ್ರೆಂಡ್ಸ್, ಅಸ್ತವ್ಯಸ್ತ ಆಗಿಬಿಟ್ಟಿರ್ತದೆ. ಮತ್ತು ಅವ್ರನ್ನೆಲ್ಲ ಮತ್ತೊಮ್ಮೆ ನೀಟಾಗಿ ಇಡ್ಲಾಕತ್ತೀನಿ ನೋಡ್ರಿ. ಕುಡಿ ನೀರು ಕೂಡ ಖಾಲಿ ಆಗ್ಯಾವು, ಖಾಲಿ ಮಾಡಿ ಇಡ್ತೀನಿ. ಸಂಜೆನಾಗ ಹಸ್ಬೆಂಡ್ ಬಂದ್ಮ್ಯಾಗ ತುಂಬ್ಕೊಂಡು ಬರ್ತಾರೆ. ಇಲ್ಲಂತಂದ್ರೆ ಮಕ್ಕಳನ್ನ ಬಸ್ ಸ್ಟ್ಯಾಂಡಿಗೆ ಹೋಗಿಬಿಡ್ತಾರಲ್ಲ ಬೆಳಿಗ್ಗೆ, ಅಲ್ಲೇ ಹೋಗಿ ಹಂಗೆ ಹೋಗೋ ಮುಂದಾಗ ನೀರಿನ ಡಬ್ಬಿ ಕೂಡ ಒಯ್ದಿರ್ತಾರೆ. ಅವ್ರನ್ನ ಬಿಟ್ಟು ಬರೋ ಮುಂದಾಗ ತುಂಬ್ಕೊಂಡು ಬಂದುಬಿಡ್ತಾರೆ. ಅದು ಕುಡಿ ನೀರಿಂದು ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಐತಿ. ಹಾಗಾಗಿ ಹೋಗೋ ಮುಂದಾಗ ಮಕ್ಕಳನ್ನ ಕರ್ಕೊಂಡು ಹೋಗೋ ಮುಂದಾಗ ಒಯ್ದಿರ್ತಾರೆ ನೀರಿನ ಡಬ್ಬಿ. ಬರೋ ಮುಂದಾಗ ಅವ್ರನ್ನ ಬಿಟ್ಟು ಬರೋ ಮುಂದಾಗ ನೀರು ತುಂಬ್ಕೊಂಡು ಬರ್ತಾರೆ. ನೋಡ್ತಿರ್ಬೋದು ನೋಡ್ರಿ. ಇವಾಗ
ಬಾಂಡೆ ಕೂಡ ತಿಕ್ಕೀನಿ. ಅವ್ರು ಹೋದ್ಮ್ಯಾಗ ಬಾಂಡೆ ತಿಕ್ಕಿದೆ. ಮತ್ತು ಇವು ನಾವು ಒಂದು ಸ್ವಲ್ಪ ನಾಷ್ಟದ್ದು ಅದಾವು. ನಾನು ಬಾಂಡೆ ಅದೆಲ್ಲ ರಾತ್ರಿನೇ ತಿಕ್ಕಿ ಬಾಂಡೆ ರಾತ್ರಿ ತಿಕ್ಕಿ ಮತ್ತು ಗ್ಯಾಸ್ ಕಟ್ಟಿನ ಅದನ್ನೆಲ್ಲ ಒರೆಸಿ ಇಟ್ಟು ಮಲಗಿರ್ತೀನಿ. ಇವು ಇವಾಗ ಒಂದು ಸ್ವಲ್ಪ ಇದೆಲ್ಲ ನಾಷ್ಟ ತಿಂದಾರಲ್ಲ, ನಾಷ್ಟ ತಿಂದದ್ದು ಬಾಂಡೆ ಅಷ್ಟೇ ಅದಾವು. ಇವ್ಕೂರ್ನಿಷ್ಟು ತಿಕ್ಬಿಟ್ರೆ ಆಯ್ತು ನೋಡ್ರಿ. ಇವಾಗ ನಂದು ಕೂಡ ನಾಷ್ಟ ಅವಲಕ್ಕಿ ತಿಂದೆ. ಅವಲಕ್ಕಿ ತಿಂದಾದ್ಮ್ಯಾಗ ಇವಾಗ ಒಂದು ಸ್ವಲ್ಪ ಚಹಾ ಕುಡಿಯಾಕತ್ತೀನಿ ನೋಡ್ರಿ. ನಂದು ಇದೊಂಥರ ಹ್ಯಾಬಿಟ್ ನೋಡ್ರಿ. ಅಂದ್ರೆ ಏನಾದರೂ ಒಟ್ಟು ಬೆಳಿಗ್ಗೆ ನಾಷ್ಟ ಆದ್ಮ್ಯಾಗ ಒಂದ್ಸಲ ಚಹಾ ಕುಡಿಲಿಕ್ಕಂದ್ರೆ ಸಮಾಧಾನನೇ ಆಗಲ್ಲ ನೋಡ್ರಿ. ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಟೈಮ್ ಕುಡಿದಿರ್ತೀನಿ. ಮತ್ತು ನಾಷ್ಟ ಆದ್ಮ್ಯಾಗ ನನಗೆ ಚಹಾ ಕುಡಿಲೇಬೇಕು. ಇಲ್ಲಾಂದ್ರೆ ಕುಡಿಲಿಕ್ಕಂತಂದ್ರೆ ಏನೋ ಒಂಥರ ಕಳ್ಕೊಂಡಂಗೆ ಆಗ್ಬಿಡ್ತದೆ ನೋಡ್ರಿ. ಹಾಗಾಗಿ ಇವಾಗ ನಾಷ್ಟ ಆದ್ಮ್ಯಾಗ ಕೂತು ಆರಾಮಾಗಿ ಕೂತು ಚಹಾ ಕುಡಿಯಾಕತ್ತೀನಿ ನೋಡ್ರಿ. ಏನು ಆರಾಮಾಗಿ ಕುಂತ್ರು ನೋಡ್ರಿ. ಮತ್ತು ಇವಾಗ ಮತ್ತು ಬಟ್ಟೆ ತೊಳೆದು ಹಾಕಬೇಕು. ಮತ್ತು ಒಂದು ಡಿಗ್ಗಿ ಬಟ್ಟೆ ಕೂತಾವಲ್ಲಿ ಬಚ್ಚಲ್ದಾಗ ಅವಕ್ಕೂರ್ನು ಕೂಡ ತೊಳೆದು ಹಾಕಬೇಕು. ಜಲ್ದಿನೇ ತೊಳೆದು ಹಾಕಿದ್ರೆ ಒಣಗ್ತಾವೆ. ಯಾಕಂದ್ರೆ ಯಾವಾಗ ಮುಸುಗಿಡ್ತದೆ, ಯಾವಾಗ ಬಿಸಿಲು ಬೀಳ್ತದೆ ಗೊತ್ತಾಗಲ್ಲ ನೋಡ್ರಿ. ಹಾಗಾಗಿ ಒಂದು ಸ್ವಲ್ಪ ಬಟ್ಟೆನ ಜಲ್ದಿನೇ ತೊಳೆದು ಹಾಕಿದ್ನಿ ಅಂತಂದ್ರೆ ಸಂಜೆ ಅನ್ನೋದ್ರಾಗ ಒಣಗ್ತಾವೆ. ನಿನ್ನೆ ನೋಡ್ರಿ ಬಟ್ಟೆನ ಒಂದು ಸ್ವಲ್ಪ ಲೇಟಾಗಿ ತೊಳೆದು ಹಾಕಿದೆ. ಹಾಗಾಗಿ ಬಟ್ಟೆ ಒಣಗಲಿಲ್ಲ. ಮಧ್ಯಾಹ್ನದಾಗ ಮಳೆ ಬರೋಕೆ ಚಾಲು ಆಗಿಬಿಡ್ತು. ಹಾಗಾಗಿ ಇದ್ದಂಥ ಬಟ್ಟೆಗಳನ್ನೆಲ್ಲ ಒಳಗೆ ತಂದು ಹಾಕಿದೆ. ಅದೇ ರೀತಿ ನೋಡ್ರಿ, ಇವು ತೊಗರಿಬೇಳೆ ಕಡಲೆಬೇಳೆನ ಹೊರಗಡೆ ಬಿಸಿಲಿಗೆ ಹಾಕೀನಿ. ಇವು ತೊಗರಿಬೇಳೆ ಕೂಡ ಒಡಿಸ್ಕೊಂಡು ಬಂದೀನಿ. ಅವಕ್ಕೂರ್ನೆಲ್ಲ ಅದ್ರಾಗಂತ ಇರ್ತಕ್ಕಂತಹ ಎಲ್ಲ ಗೊಳ್ಳದನ್ನೆಲ್ಲ ತೆಗ್ದೀನಿ. ಇವಾಗ ಒಂದು ತೊಗರಿಬೇಳೆ ಬೆನ್ನ ಬಿದ್ದಾವೆ ಅವಕ್ಕೂರ್ನದನ್ನೆಲ್ಲ ಆಯ್ದಿಟ್ಟಾಕತ್ತೀನಿ ನೋಡ್ರಿ. ಈ ರೀತಿ ಸ್ವಚ್ಛ ಮಾಡಿ ಇಟ್ವಿ ಅಂತಂದ್ರೆ ಯಾವುದೇ ರೀತಿ ಅಂದ್ರೆ ಇವು ತೊಗರಿಬೇಳೆ ಕಡಲೆಬೇಳೆ ಎಲ್ಲ ವರ್ಷಾನ್ಗಟ್ಲೆ ಕಟ್ಟಿಡುವಂಥ ಇರ್ತಾವೆ. ಇವಕ್ಕೂರ್ನ ಇದ್ದಕ್ಕಿದ್ದಂಗೆ ಬೀಸ್ಕೊಂಬಂದಾಗ ಯಾವ ರೀತಿ ಇರ್ತಾವೆ ಅವಕ್ಕೂರ್ನ ಇದ್ದಕ್ಕಿದ್ದಂಗೆ ಕಟ್ಟಿಟ್ವಿ ಅಂತಂದ್ರೆ ಹುಳ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಗೊಂಡಾಳ ಆಗೋ ಮತ್ತು ಬುರ್ಬುರಿ ಹತ್ತೋ ಚಾನ್ಸಸ್ ಇರ್ತಾವೆ. ಹಾಗಾಗಿ ಎಲ್ಲ ನೀಟಾಗಿ ಸ್ವಚ್ಛಗೆ ಮಾಡಿ ಕಟ್ಟಿ ಇಟ್ಟು ಒಂದು ಸ್ವಲ್ಪ ಪುಡಿ ಹಚ್ಚಿ ಕಟ್ಟಿ ಇಟ್ವಿ ಅಂತಂದ್ರೆ 1 ವರ್ಷ 2 ವರ್ಷ ತನಕ ಇಟ್ಟರು ಕೂಡ ಬ್ಯಾಳೆ ಯಾವುದೇ ರೀತಿ ಬುರ್ಬುರಿ ಹತ್ತಲ್ಲ ಮತ್ತು ಏನೂ ಆಗೋದು ನೋಡ್ರಿ. ಹಾಗಾಗಿ ಸ್ವಚ್ಛಗೆ ಮಾಡಿ ಇಟ್ಟು ಇನ್ನೊಮ್ಮೆ ಬಿಸಿಲಿಗೆ ಹಾಕಿಟ್ಟು ಒಂದು ಸ್ವಲ್ಪ ಇದಕ್ಕೆ ಪುಡಿ ಹಚ್ಚಿ ಒಂದು ಚೀಲದಲ್ಲಿ ಹಾಕಿ ಕಟ್ಟಿಟ್ನಿ ಅಂತಂದ್ರೆ ಮತ್ತು ಎಷ್ಟೋ ದಿನದ ತನಕ ಕೂಡ ಯಾವುದೇ ರೀತಿ ಹುಳ ಅದೇನೋ ಆಗೋದು ನೋಡ್ರಿ. ಇವಾಗ TV ನೋಡ್ಕೋತ ಬ್ಯಾಳೆ ಸ್ವಚ್ಛ ಮಾಡಾಕತ್ತೀನಿ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ್, ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ. ಬ್ಲಾಗ್ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿರಿ. ಹಾಗೆ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನನ್ನ ಬ್ಲಾಗ್ ಹೆಂಗೆ ಅನಿಸ್ಯದ ಅಂಥೇಳಿ. ನಾವಿರೋದು ಉತ್ತರ ಕರ್ನಾಟಕದ ಕಡೆ, ಉತ್ತರ ಕರ್ನಾಟಕದವ್ರು ನೋಡ್ರಿ. ಒಂದು ಹಳ್ಳಿ ಒಳಗೆ ಅದೇವು ನಾವು. ಹಾಗಾಗಿ ನಮ್ಮ ಬ್ಲಾಗ್ ಯಾವ ರೀತಿ ಅನಿಸ್ಯದ ನಿಮ್ಗೆ ಅಂಥೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಹಾಗೆ ನನ್ನ ಚಾನಲನ್ನೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲ ಬಾಯ್.